ನಮಸ್ಕಾರ ಕರ್ನಾಟಕ ಕಾಂಪಿಟೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋಕ್ಕೆ ಬಂದಿರೋ ಟಾಪಿಕ್ ಯಾವುದಂದರೆ, ಕರ್ನಾಟಕ ಸರ್ಕಾರ ಏನಂದರೆ ಇವತ್ತು ಸಚಿವರ ಖಾತೆಗಳನ್ನು ಹಂಚಿಕೆ ಮಾಡಿದೆ. ಟೋಟಲು 23 ಸಚಿವರ ವಿವಿಧ ಖಾತೆಗಳನ್ನು ಹಂಚಿಕೆ ಮಾಡಿದೆ. ಇದು ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ 23 ಸಚಿವರ ಖಾತೆಗಳನ್ನು ಹಂಚಿಕೆ ಮಾಡಿದೆ. ಇದರ ರಿಲೇಟೆಡ್ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಏನು ಇನ್ಫಾರ್ಮೇಷನ್ ಅಂದರೆ, ಯಾವ ಖಾತೆಗಳನ್ನು ಯಾವ ಸಚಿವರಿಗೆ ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ಫಸ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದು ಖಾತೆಯನ್ನು ಹಂಚಿಕೆ ಮಾಡಿದೆ ಅಂದರೆ, ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯವರಿಗೆ ಯಾವುದ್ಯಾವ್ದು ಖಾತೆಗಳನ್ನು ಹಂಚಿಕೆ ಆಗಿದೆ ಅಂದರೆ, ಒಂದು ಹಣಕಾಸು ಅದು ಕೂಡ ಇವ್ರ ಹತ್ರ ಇದೆ. ಸಚಿವ ಸಂಪುಟ ವ್ಯವಹಾರಗಳು ಕೂಡ ಇವ್ರ ಕೈಯಲ್ಲೇ ಇದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಕೂಡ ಇವ್ರ ಕೈಯಲ್ಲೇ ಇದೆ. ಹಾಗೂ ಗುಪ್ತಚರ ಮತ್ತು ಮಾಹಿತಿ, ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕು, ಸಂಸದೀಯ ವ್ಯವಹಾರಗಳು, ಶಾಸನ, ಕೃಷಿ ಮಾರುಕಟ್ಟೆ, ನಗರ ಮತ್ತು ಗ್ರಾಮ ಯೋಜನೆ, BDA, BMRDA ಈ ಎಲ್ಲ ವ್ಯಾಪ್ತಿಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಹಂಚಿಕೆಯಾದ ಎಲ್ಲ ಖಾತೆಗಳು ಇವ್ರ ಕೈಯಲ್ಲಿದೆ. ಯಾವುದ್ಯಾವುದಂದರೆ, ಹಣಕಾಸು ಇರ್ಬೋದು, ಸಚಿವ ಸಂಪುಟ ಇರ್ಬೋದು, ಸಿಬ್ಬಂದಿ ಆಡಳಿತ ಇರ್ಬೋದು, ಗುಪ್ತಚರ ಇರ್ಬೋದು, ಕಾನೂನು ಇರ್ಬೋದು, ನ್ಯಾಯ ಮತ್ತು ಮಾನವ ಹಕ್ಕು ಇರ್ಬೋದು, ಸಂಸದೀಯ ವ್ಯವಹಾರಗಳಿರ್ಬೋದು, ಕೃಷಿ ಮಾರುಕಟ್ಟೆ ಇರ್ಬೋದು, ನಗರ ಮತ್ತು ಗ್ರಾಮ ಯೋಜನೆಗಳಿರ್ಬೋದು, BDA ಮತ್ತು BMRDA ಇರ್ಬೋದು. ಇವೆಲ್ಲ ಕೂಡ ಯಾರಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಇದ್ದಾರಲ್ಲ, ಇವರ ಹೆಸರಿನಲ್ಲಿ ಈ ಖಾತೆಗಳು ಹಂಚಿಕೆಯಾಗಿದೆ. ನೆಕ್ಸ್ಟ್, ಈ ಜಮೀರ್ ಅಹಮದ್ ಅವರ ಹೆಸರಲ್ಲಿ ಯಾವ್ದು ಖಾತೆ ಹಂಚಿಕೆ ಆಗಿದೆ ಅಂದರೆ, ವಸತಿ ಅನ್ನೋ ಖಾತೆ ಏನಾಗಿದೆ ಅಂದರೆ ಯಾರಿಗೆ, ಜಮೀರ್ ಅಹಮದ್ ಅವರಿಗೆ ಹಂಚಿಕೆಯಾಗಿದೆ. ನೆಕ್ಸ್ಟು, ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಈ ಖಾತೆ, ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಅನ್ನುವ ಖಾತೆ ಯಾರಿಗೆ ಹಂಚಿಕೆ ಆಗಿದೆ ಅಂದರೆ, ರಾಮಲಿಂಗಾರೆಡ್ಡಿ ಅವರಿಗೆ ಹಂಚಿಕೆ ಆಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಯಾವುದು ಹಂಚಿಕೆ ಆಗಿದೆ ಅಂದರೆ, ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಅನ್ನುವ ಖಾತೆನ ಹಂಚಿಕೆ ಮಾಡಿದ್ದಾರೆ. ಹಾಗೆ ಸಹಕಾರ ಇದು ಲಕ್ಷ್ಮಣ ಸವದಿ ಅವರಿಗೆ ಏನಾಗಿದೆ ಅಂದರೆ ಹಂಚಿಕೆ ಆಗಿದೆ. ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ, ಕೋಆಪರೇಟಿವ್ ಇದೆಲ್ಲ ಇದು ಹಂಚಿಕೆ ಆಗಿದೆ ಈ ಖಾತೆ. ಇದರಲ್ಲಿ ಏನಂದರೆ, ಕೃಷಿ ಮಾರುಕಟ್ಟೆಗಳನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಸಹಕಾರ ಇದೆಲ್ಲ ಏನು ಬೇರೆ ಬರುತ್ತೆ ಅಂದರೆ ಈ ಲಕ್ಷ್ಮಣ ಸವದಿ ಅವರಿಗೆ ಬರುತ್ತೆ. ನೆಕ್ಸ್ಟು, ಸಕ್ಕರೆ ಮತ್ತು ಜವಳಿ ಖಾತೆ ಯಾರಿಗೆ ಹಂಚಿಕೆ ಆಗಿದೆ ಅಂದರೆ, ರುದ್ರಪ್ಪ ಮಾನಪ್ಪ ಲಮಾಣಿ ಅವರಿಗೆ ಏನಾಗಿದೆ ಅಂದರೆ ಸಕ್ಕರೆ ಮತ್ತು ಜವಳಿ ಖಾತೆಯನ್ನು ಹಂಚಿಕೆ ಮಾಡಿದ್ದಾರೆ. ಹಾಗೆ ಸಮಾಜ ಕಲ್ಯಾಣ ಇದೆಯಲ್ಲ, ಈ ಖಾತೆ ಬಂದ್ಬಿಟ್ಟು KH ಮುನಿಯಪ್ಪ ಅವರಿಗೆ ಏನಂದರೆ ಹಂಚಿಕೆ ಮಾಡಿಸಲಾಗಿದೆ. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಹಂಚಿಕೆ ಆಗಿದೆ. ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಈ ಖಾತೆ ಯಾರಿಗೆ ಹಂಚಿಕೆ ಆಗಿದ್ದರೆ, ಶಿವರಾಜ್ ತಂಗಡಗಿ ಇವರಿಗೆ ಏನಾಗಿದೆ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕರ್ನಾಟಕ ಮತ್ತು ಸಂಸ್ಕೃತಿ ಈ ಖಾತೆಯನ್ನು ಹಂಚಿಕೆ ಮಾಡಿದ್ದಾರೆ. ಹಾಗೆ ಅಲ್ಪಸಂಖ್ಯಾತರ ಕಲ್ಯಾಣ ಆಗಿರ್ಬೋದು, ಹಜ್ ಹಾಗೂ ವಕ್ಫ್ ಇರ್ಬೋದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಗಳು ಇವು ಯಾರಿಗೆ ಹಂಚಿಕೆ ಆಗಿದೆ ಅಂದರೆ, UT ಖಾದರ್ ಇದ್ದಾರಲ್ಲ ಇವರಿಗೆ ಹಂಚಿಕೆ ಆಗಿದೆ. UT ಖಾದರ್ ಅವರಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಆಗಿರ್ಬೋದು, ಹಜ್ ಮತ್ತು ವಕ್ಫ್ ಬೋರ್ಡ್ ಇರ್ಬೋದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಈ ಏನಿದೆ ಇದು ಖಾತೆಗಳನ್ನು ಯಾರಿಗೆ ಅಂದರೆ UT ಖಾದರ್ಗಳಿಗೆ ಹಂಚಿಕೆಯನ್ನು ಮಾಡಿದ್ದಾರೆ. ಹಾಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆಯನ್ನು ಯಾರಿಗೆ ಇದು ಮಾಡಿದ್ದಾರೆ ಅಂದರೆ, ಶ್ರೀ T ರಘುಮೂರ್ತಿ ಅವರಿಗೆ ಏನು ಮಾಡಿದ್ದಾರೆ ಅಂದರೆ ಹಂಚಿಕೆಯನ್ನು ಮಾಡಿದ್ದಾರೆ. ಹಾಗೆ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ಖಾತೆನ, ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಎನ್ನುವ ಖಾತೆಯನ್ನು ಅಜಯ್ ಸಿಂಗ್ ಅವರಿಗೆ ಹಂಚಿಕೆಯನ್ನು ಮಾಡಿದ್ದಾರೆ. ಯಾರಿಗೆ, ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನೋ ಖಾತೆನ ಹಂಚಿಕೆ ಮಾಡಿದ್ದಾರೆ. ಹಾಗೆ ಚೆಲುವ ರಾಯಸ್ವಾಮಿ ಅವರಿಗೆ ಏನು ಮಾಡಿದ್ದಾರೆ ಅಂದರೆ, ಬೃಹತ್ ಮತ್ತು ಮಧ್ಯಮ ನೀರಾವರಿನ ಚೆಲುವ ರಾಯಸ್ವಾಮಿ ಅವರಿಗೆ
ಹಂಚಿಕೆಯನ್ನು ಮಾಡಿದ್ದಾರೆ. ಹಾಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಯಾರಿಗೆ ಹಂಚಿಕೆ ಮಾಡಿದ್ದಾರೆ ಅಂದರೆ ಮಧು ಬಂಗಾರಪ್ಪ ಅವರಿಗೆ ಈ ಖಾತೆಯನ್ನು ಹಂಚಿಕೆ ಮಾಡಿದ್ದಾರೆ. ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಏನಂದರೆ ಖಾತೆಯನ್ನು ಹಂಚಿಕೆ ಮಾಡಿದ್ದಾರೆ. ಅದೇ ರೀತಿ ಉನ್ನತ ಶಿಕ್ಷಣವನ್ನು ಯಾರಿಗೆ ಹಂಚಿಕೆ ಮಾಡಿದ್ದಾರೆ ಅಂದರೆ ಬಸವರಾಜ ರಾಯರೆಡ್ಡಿ ಅವರಿಗೆ ಏನಾಗಿದೆ ಅಂದರೆ ಉನ್ನತ ಶಿಕ್ಷಣವನ್ನು ಖಾತೆಯನ್ನು ಹಂಚಿಕೆ ಮಾಡಿದ್ದಾರೆ. ಹಾಗೆ ಹಣಕಾಸು ಇಲಾಖೆಯಿಂದ ಅಬಕಾರಿ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಅಬಕಾರಿ ಪೋಸ್ಟನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಶಿವಲಿಂಗೇಗೌಡ ಅವರಿಗೆ ಏನು ಮಾಡಿದ್ದಾರೆ ಅಂದರೆ ಅಬಕಾರಿ ಖಾತೆಯನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಶಿವಲಿಂಗೇಗೌಡ ಅವರಿಗೆ ಕೊಟ್ಟಿದ್ದಾರೆ. ಪಶುಸಂಗೋಪನೆ ಹಾಗೂ ರೇಷ್ಮೆ ಕೃಷಿ ಇದು ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಪುಟ್ಟರಂಗಶೆಟ್ಟಿ ಅವರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಕೃಷಿಯನ್ನು ಖಾತೆಯನ್ನು ಹಂಚಿಕೆಯನ್ನು ಮಾಡಿದ್ದಾರೆ. ಅದೇ ರೀತಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ಯಮಿಗಳು ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ವಿಜಯಾನಂದ ಅವರಿಗೆ ಕೊಟ್ಟಿದ್ದಾರೆ. ವಿಜಯಾನಂದ ಅವರಿಗೆ ಏನು ಮಾಡಿದ್ದಾರೆ ಅಂದರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಹಾಗೂ ಸಾರ್ವಜನಿಕ ಉದ್ಯಮಿಗಳು ಹಾಗೂ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ನಾವು ವಿಜಯಾನಂದ ಅವರಿಗೆ ಖಾತೆಯನ್ನು ಹಂಚಿಕೆ ಮಾಡಿದ್ದಾರೆ. ಹಾಗೆ ಕಾರ್ಮಿಕ ಮತ್ತು ಉದ್ಯೋಗ ಇದು ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಸಂತೋಷ್ ಲಾಡ್ ಅವರಿಗೆ ಈ ಖಾತೆಯನ್ನು ಹಂಚಿಕೆ ಮಾಡಿದ್ದಾರೆ. ಯಾವುದು ಕಾರ್ಮಿಕ ಮತ್ತು ಉದ್ಯೋಗ ಈ ಖಾತೆಯನ್ನು ಸಂತೋಷ್ ಲಾಡ್ ಅವರಿಗೆ ಹಂಚಿಕೆ ಮಾಡಿದ್ದಾರೆ. ಅದೇ ರೀತಿ ಮುಜರಾಯಿ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಮುಜರಾಯಿ ಇಲಾಖೆ ಇರ್ಬೋದು, ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇರ್ಬೋದು, ಇದೆಲ್ಲ ಯಾರಿಗೆ ಅಂದರೆ ಶ್ರೀ KS ಬಸವಂತಪ್ಪ ಅವರಿಗೆ ಹಂಚಿಕೆ ಮಾಡಿದ್ದಾರೆ. ಮುಜರಾಯಿ ಮೀನುಗಾರಿಕೆ ಬಂದರುಗಳು ಮತ್ತು ಒಳನಾಡು ಜಲಸಾರಿಗೆನ ಶ್ರೀ ಬಸವಂತಪ್ಪ ಅವರಿಗೆ ಹಂಚಿಕೆ ಮಾಡಿದ್ದಾರೆ. ಅದೇ ರೀತಿ ಗಣಿ ಮತ್ತು ಭೂವಿಜ್ಞಾನ ಮತ್ತು ತೋಟಗಾರಿಕೆನ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ SS ಮಲ್ಲಿಕಾರ್ಜುನ್ ಅವರಿಗೆ ಈ ಖಾತೆಯನ್ನು ಹಂಚಿಕೆ ಮಾಡಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಇದು SS ಮಲ್ಲಿಕಾರ್ಜುನ ಅವರಿಗೆ ಹಂಚಿಕೆ ಮಾಡಲಾಗಿದೆ. ಅದೇ ರೀತಿ ರಿಜ್ವಾನ್ ಅರ್ಷದ್ ಅವರಿಗೆ ಯಾವುದು ಖಾತೆ ಕೊಟ್ಟಿದ್ದಾರೆ ಅಂದರೆ ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಖಾತೆಯನ್ನು ರಿಜ್ವಾನ್ ಅರ್ಷದ್ ಅವರಿಗೆ ಏನು ಮಾಡಿದ್ದಾರೆ ಅಂದರೆ ನೀಡಿದ್ದಾರೆ. ಅದೇ ರೀತಿ ಕೃಷಿ ಅಗ್ರಿಕಲ್ಚರ್ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಅಗ್ರಿಕಲ್ಚರ್ ಖಾತೆಯನ್ನು ಹಂಚಿಕೆ ಮಾಡಿದ್ದಾರೆ. ಅದೇ ರೀತಿ ಪುರಸಭೆ ಆಡಳಿತವನ್ನು ಯಾರಿಗೆ ಹಂಚಿಕೆ ಮಾಡಿದ್ದಾರೆ ಅಂದರೆ ಈ ಖಾತೆನ ಬಾಲಕೃಷ್ಣ ಅವರಿಗೆ ಈ ಖಾತೆನ ಹಂಚಿಕೆ ಮಾಡಿದ್ದಾರೆ. ಯಾವುದು ಪುರಸಭೆ ಆಡಳಿತವನ್ನು ಅಥವಾ ಪೌರಾಡಳಿತ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಬಾಲಕೃಷ್ಣ ಅವರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಯೋಜನೆ ಮತ್ತು ಸಾಂಖ್ಯಿಕ ಈ ಖಾತೆನ ಯಾರಿಗೆ ಹಂಚಿಕೆ ಮಾಡಿದ್ದಾರೆ ಅಂದರೆ ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯನ್ನು ಹಂಚಿಕೆ ಮಾಡಿದ್ದಾರೆ. ಥ್ಯಾಂಕ್ ಯು. ಇವತ್ತು ಈ ವಿಡಿಯೋದಲ್ಲಿ ಎಲ್ಲ 23 ಏನು ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಆಗಿದೆ ಅದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ನೀಡಿದ್ದೀನಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಮಾಹಿತಿಯನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ. ಡೈಲಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಹಾಗೂ ಪ್ರತಿದಿನ ಮ್ಯಾಥ್ಸ್ ಮತ್ತು ಸೈನ್ಸ್ ಹಾಗೂ ಇತರೆ ಎಲ್ಲ ಸಬ್ಜೆಕ್ಟ್ಸ್ಗಳ ಏನಂದರೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ನೋಟಿಫಿಕೇಷನ್ ವೀಡಿಯೋಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕಟ್ ಆಫ್ ಏನಂದರೆ ವೀಡಿಯೋಸ್ ಇರ್ಬೋದು ಹಾಗೂ ಮತ್ತು ದಿನದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಯಾವ್ಯಾವ ಇರ್ತವೆ ಅದನ್ನು ಸಪ್ರೇಟಾಗಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಪ್ರತಿಯೊಂದು ನೋಟಿಫಿಕೇಷನ್ ರಿಲೇಟೆಡ್ ಮಾಹಿತಿನ ಕೂಡ ನಾನು ಈ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಕ್ವಿಝಸ್ಗಳನ್ನು ಮೆಂಟಲ್ ಎಬಿಲಿಟಿ ಕ್ವಿಝಸ್ ಆಗಿರ್ಬೋದು ಅಥವಾ ಇತರೆ ಸಬ್ಜೆಕ್ಟ್ ಕ್ವಿಝಸ್ಗಳನ್ನಾಗಿರ್ಬೋದು, GK ಸಬ್ಜೆಕ್ಟ್ಸ್ ಟಾಪಿಕ್ನ ಸ್ಟ್ಯಾಟಿಕ್ GK ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಹೀಗೆ 360
ಡಿಗ್ರಿ ಏನೇನು ರೀತಿಯಲ್ಲಿ ಯಾವುದು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ಸ್ ಇದೆ ಆ ಮಾಹಿತಿಗಳನ್ನು ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಇದುವರೆಗೂ ಮಾಡ್ಕೊಂಡಿಲ್ಲ, ದಯವಿಟ್ಟು ಏನು ಮಾಡಿ ಅಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ಗಳನ್ನು ಶೇರ್ ಮಾಡಿ, ಹಾಗೆ ಮತ್ತು ಈ ವಿಡಿಯೋಸ್ಗಳಿಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ಸ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.